ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಸದಾ ಅವ್ರು ಈಗ ಬಂದ್ರಾ? ಹೌದದ್ಗೆ ನೀವು ನನ್ನ ಬಿಸ್ಕೆಟ್ ಚಾಕ್ಲೇಟ್ ಕೊಟ್ಟಿದ್ರಲ್ವಾ, ಪುಟ್ಟಿಗೆ ಅದ್ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ. ಆ ಮುಖದಲ್ಲಿ ಖುಷಿ ನೋಡ್ಬೇಕಿತ್ತು ನೀವು. ಆ ಖುಷಿ ಕಾರಣ ಆಗಿರೋ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲ್ದತ್ಗೆ. ಪ್ಲೀಸ್ ಭೂಮಿಕಾ ಅವರೇ, ಇದನ್ನ ಸುಧಾ ಕೊಡಿ. ನೀವೇ ಕೊಡಿ. ನಿಮ್ಮ ಕೈಯಾರೆ ಕೊಡಿ, ಹೇಳ್ತೀನಿ. ತಗೊಳ್ಳಿ ಸದಾ. ಇದೇನದ್ಗೆ? ತೆಗೆದು ನೋಡಮ್ಮ. ಅಣ್ಣ ಇದ್ಯಾಕಣ್ಣ? ನಿನ್ನ ಕೆಲಸಕ್ಕೆ ನಾನು ಕೊಡ್ತಾ ಇರೋ ಅಡ್ವಾನ್ಸ್. ಅಲ್ಲ ಅಣ್ಣ, ನಾನಿಲ್ಲಿ ಕೆಲಸ ಮಾಡಕ್ ಶುರು ಮಾಡಿ 3 ದಿವಸನೂ ಆಗಿಲ್ಲ, ಅಷ್ಟು ಬೇಗ ಅಡ್ವಾನ್ಸಾ? ಇರ್ಬೋದಮ್ಮ, ಬಟ್ ನೆನ್ನೆನೆ ಮಾತಾಡ್ಕೊಂಡಿದ್ದೀವಿ ತಾನೆ. ಇನ್ಮೇಲೆ ನೀನು ಪರ್ಮನೆಂಟ್ ಆಗಿ ಇಲ್ಲಿರ್ತೀಯ, ನಮ್ಮ ಜೊತೆನೇ ಇರ್ತೀಯ, ಇಲ್ಲೇ ಕೆಲಸ ಮಾಡ್ತೀಯ ಅಂತ. ಅದಕ್ಕೆ ಇದನ್ನು ಕೊಡ್ತಾ ಇರೋದು. ಆದ್ರೂ ಅಣ್ಣ ಇಷ್ಟೊಂದು ದುಡ್ಡು? ನೋಡಮ್ಮ, ಇದನ್ನು ಕೊಡ್ತಾ ಇರೋದು ನಮ್ಮ ಖುಷಿಗೆ, ನಿನ್ನ ಮೇಲಿನ ಪ್ರೀತಿಗೆ. ಅದು ಅಲ್ಲದೆ ಮಂತ್ ಎಂಡು ಏನಾದರೂ ಕಮಿಟ್ಮೆಂಟ್ಸ್ ಇರುತ್ತೆ, ಇಟ್ಕೋ, ಪರವಾಗಿಲ್ಲ. ಹಾಗೇನೆ ನಿನಗೆ ಪ್ರತಿ ತಿಂಗಳು 40,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ದೀನಿ, ಓಕೆನಾ? 40,000ನಾ? ಅಲ್ಲ ಅಣ್ಣ, ಮನೆ ಕೆಲಸ ಮಾಡೋದಕ್ಕೆ 40,000 ಸಂಬಳ ಯಾರಣ್ಣ ಕೊಡ್ತಾರೆ? ನಾವು ಕೊಡ್ತಾ ಇದ್ದೀವಲ್ಲ. ನೋಡಮ್ಮ, ನಿಮ್ಮಮ್ಮನ್ನ ಯಾವುದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ತೋರಿಸು, ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸು. ನಿನ್ನ ಮಗಳ ವಿದ್ಯಾಭ್ಯಾಸಕ್ಕೋ ಅಥವಾ ನಿಂದು ಯಾವುದಾದ್ರೂ ಕಷ್ಟಕ್ಕೋ ಆಗುತ್ತೆ. ಯೋಚನೆ ಮಾಡಬೇಡ, ಬೇಡ ಅನ್ಬೇಡ, ಇಟ್ಕೋ. ಅವ್ರು ನನ್ನ ಮನೆಯವ್ರ ಥರ ನೋಡ್ತಾರೆ, ನನಗೆ ಎಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ, ನಾನು ಕೇಳ್ದೇನೆ ನನಗೆ ಕಷ್ಟಕ್ಕೆ ಹಾಕ್ತಿದ್ದಾರೆ. ಇಂಥವ್ರಿಗೆ ನಾನು ಅನ್ಯಾಯ ಮಾಡಕ್ಕೆ ಬಂದಿದ್ದೀನಲ್ಲ, ಆ ದೇವ್ರು ನನ್ನನ್ನು ಮೆಚ್ತಾನ? ಇಲ್ಲ, ಇನ್ನೂ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಎಲ್ಲ ಸತ್ಯನೂ ಅವ್ರ ಮುಂದೆ ಹೇಳಿಬಿಡ್ತೀನಿ. ಏನು ಭೂಮಿಕಾ, ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಸುಧಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. 40,000 ಸಂಬಳ ಅಂತಿದ್ದ ಹಾಗೆ ಎಷ್ಟು ಕಂಗಾಲಾಗ್ಬಿಟ್ರು, ಅಷ್ಟಕ್ಕೆ ಎಷ್ಟು ಖುಷಿ ಪಟ್ರು ಅವರು. ಥೇಟ್ ನಿಮ್ಮ ಥರಾನೇ, ಕಾಸ್ಟ್ಲಿ ಕನಸುಗಳಿಲ್ಲ, ದೊಡ್ಡ ದೊಡ್ಡ ಆಸೆಗಳಿಲ್ಲ, ಬಡತನ ಇದ್ರೂ ದುಡ್ಡಿನ ಬಗ್ಗೆ ಯಾವುದೇ ವ್ಯಾಮೋಹ ಇಲ್ಲ. ಬಹಳ ಸಿಂಪಲ್ ಆದಂಥ ಹುಡುಗಿ. ಅವರ ತಂದೆ ತಾಯಿ ಬಹಳ ಒಳ್ಳೆ ಸಂಸ್ಕಾರನ ಕಲಿಸ್ಕೊಟ್ಟಿದ್ದಾರೆ. ಅಲ್ಲ ಭೂಮಿಕಾ, ಅವ್ರ ತಾಯಿಗೆ ಹುಷಾರಿಲ್ಲ, ಮಗಳಿನ್ನೂ ಬಹಳ ಚಿಕ್ಕವಳು. ಕೇರ್ ಟೇಕರ್ನ ಕಳಿಸ್ತೀವಿ ಅಂದರೆ ಬೇಡ ಅಂತಾಳೆ. ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕಲ್ಲ, ಏನು ಮಾಡೋದು? ಗೌತಮ್ ಅವರೇ, ಸುಧಾ ಅವ್ರು ಇನ್ಮೇಲೆ ಹೇಗಿದ್ರು ಇಲ್ಲೇ ಕೆಲಸ ಮಾಡ್ತಾರೆ. ಸೊ ನಾವ್ಯಾಕೆ ಅವ್ರನ್ನ ನಮ್ಮ ಸರ್ವೆಂಟ್ಸ್ ಕ್ವಾರ್ಟರ್ಸ್ ಅಲ್ಲಿ ಇರೋ ಥರ ಮಾಡಬಾರ್ದು? ಅವ್ರು ಇಲ್ಲೇ ಇದ್ರೆ ಅವ್ರಿಗೂ ತೊಂದರೆ ಆಗಲ್ಲ ಅಲ್ವಾ? ನಂದೇನೂ ಅಭ್ಯಂತರ ಇಲ್ಲ, ಬಟ್ ಅಮ್ಮನ ಒಂದ್ಸತಿ ಪರ್ಮಿಷನ್ ಕೇಳಬೇಕಲ್ವಾ? ಮಾತಾಡ್ತೀನಿ. ಹಾಂ, ಮಾತಾಡಿ. ಹೇಗಿದ್ರು ಸುಧಾ ಅವ್ರು ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ಅತ್ತೆ ಬೇಡ ಅನ್ನಲ್ಲ ಅಂತ ಅನ್ಕೊಳ್ತೀನಿ. ಅಣ್ಣ ಬಾಮ್ಮ, ಒಳಗೆ ಬಾ. ಏನಮ್ಮ? ಅಣ್ಣ, ಓ, ಬ್ಯಾಂಕಲ್ಲಿ ನಿಂದು ಅಕೌಂಟ್ ಇದೆಯಾ? ನಾನು ಹೇಳ್ದೆ ಚೆಕ್ ಕೊಟ್ಬಿಟ್ಟೆ. ಅಕೌಂಟ್ ಇದೆ ಅಣ್ಣ. ಇದೆಯಾ? ಸರಿ, ಹಾಕೋ ಮತ್ತೆ. ಹಿಂದೇನು? ಅಣ್ಣ ಅದು ಅಲ್ಲಮ್ಮ, ನಾನು ಕೊಟ್ಟಿರೋ ದುಡ್ಡನ್ನು ತೊಗೊಳಕ್ಕೆ ಇನ್ನೂ ಮನಸ್ಸಾಗ್ತಿಲ್ವಾ? ನೀನು ಸ್ವಾಭಿಮಾನಿಯಿಂದ ನನಗೆ ಗೊತ್ತು. ಸರಿ, ಒಂದು ಕೆಲಸ ಮಾಡೋಣ. ಇನ್ಮೇಲೆ ಪ್ರತಿ ತಿಂಗಳು ನಾನು ನಿಂಗೆ ಸಂಬಳ ಕೊಡಬೇಕಾದ್ರೆ ಈ ದುಡ್ಡನ್ನು ಹಿಡಿದು ಕೊಡ್ತೀನಿ, ಓಕೆನಾ? ಅಲ್ಲ ಅಣ್ಣ, ಅದು ನಾನು ಈ ಮನೆಗೆ ಏನೋ ಮನೆ ಕೆಲಸ ಮಾಡೋರು ಇಷ್ಟು ಸಂಬಳ ತಗೋಬಾರ್ದು ಅಂತ ರೂಲ್ಸ್ ಇದೆಯಾ? ಆ ಥರ ಎಲ್ಲ ಏನೂ ಇಲ್ಲ. ಇದನ್ನು ತೊಗೊಂಡೋಗಿ ನಿಮ್ಮ ಅಮ್ಮಂಗೆ ತೋರಿಸು, ಭಾಳ ಖುಷಿ ಪಡ್ತಾರೆ. ಅದಲ್ಲಣ್ಣ. ಜಾಸ್ತಿ ಮಾತಾಡಬೇಡಮ್ಮ, ಹೋಗು ಹೋಗು. ಛೇ, ಈ ಸತ್ಯ ನನ್ನ ಕೈಯಲ್ಲಿ ಹೇಳಕ್ಕಾಗಿಲ್ವಲ್ಲ. ಇನ್ನು ಎಷ್ಟು ದಿನ ಅಂತ ಮುಚ್ಚಿಡ್ಲಿ? ಇದು ನನ್ನ ಒಳಗಡೆ ಕೆಂಡದ ಥರ ಸುಡ್ತಾ ಇದೆ. ನಮ್ಮ ಬೇಟೆ ಹಿಂದೆ ಗೌತಮ್ ಬಿದ್ದಿದ್ದಾನೆ. ಈಗೇನಣ್ಣ ಮಾಡೋದು? ವೆರಿ ಸಿಂಪಲ್ ಸಿಸ್ಟರ್. ಅವನ ಕೈಗೆ ಬೇಟೆ ಸಿಗೋಕ್ಕಿಂತ ಮುಂಚೆ ನಾವೇ ಬೇಟೆ ಆಡಬೇಕು ಅಷ್ಟೇ. ನೀನು ಹೇಳೋದೇನೋ ಸರಿ,
ಆದ್ರೆ ಅದಕ್ಕೂ ಮುಂಚೆ ಆ ಡಿಟೆಕ್ಟಿವ್ ಎಲ್ಲ ಕಂಡು ಹಿಡಿದು ಗೌತಮ್ ಹತ್ರ ಹೇಳ್ಬಿಟ್ರೆ ಏನಣ್ಣ ಮಾಡೋದು? ಹೌದಲ್ವಾ? ಆ ಚಾನ್ಸಸ್ಸು ಇದೆ. ಡೋಂಟ್ ವರಿ ಮಾಮ್ಸ್, ಆ ಕೆಲಸ ನನಗೆ ಬಿಡು. ಈ ಜೇಡಿ ಇಲ್ವಾ, ಅವರು ಯಾವ ಬಿಲ್ಲದಲ್ಲೇ ಅಡಗಿದ್ರು ಹುಡುಕಿ ಎಳ್ಕೊಂಬರ್ತೀನಿ. ಈ ವಿಷಯನ ನನಗೆ ಬಿಟ್ಟು ನೀವಿಬ್ರು ನಿಶ್ಚಿಂತೆಯಿಂದ ಇರಿ. ನನಗೇನು ಅನ್ನೋದನ್ನ ಇವಾಗ ಪ್ರೂವ್ ಮಾಡ್ತೀನಿ. ನೀನ್ ಹೇಗೆ ಹುಡುಕ್ತೀಯಾ? ಜನ ಇದ್ದಾರೆ ಮಾಮ್. ಬಾಸ್ ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ ಅಂತ ಚಿಟಿಕೆ ಹೊಡೆಯೋಷ್ಟರಲ್ಲಿ ಬಂದು ನನ್ನ ಮುಂದೆ ನಿಂತ್ಕೋತಾರೆ. ಆ್ಯಂಡ್ ಕೊಟ್ಟ ಕೆಲಸನ ನಿಯತ್ತಾಗಿ ಮಾಡ್ತಾರೆ. ಅವ್ರು ಸಿಗ್ತಾರೆ ಅಂತೀಯಾ? ಯಾಕೆ ಸಿಗಲ್ಲ ಮಾಮ್? ಬಿಗ್ ಬ್ರೋಕ್ ಸಿಗ್ತಾರೆ ಅಂದ್ಮೇಲೆ ನಮಗೂ ಸಿಗ್ಲೇಬೇಕು ತಾನೆ. ಎಲ್ಲಿ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ನನಗನ್ಸ್ತಿರೋದು ಏನು ಗೊತ್ತಾ, ಅವರು ಮಾಮ್ಸ್ ಕೈಗೆ ತಗ್ಲಾಕೊಂಡ್ರಲ್ಲ, ಅಂದ್ರೆ ಐ ಮೀನ್ ಕಾಣಿಸ್ಕೊಂಡ್ರಲ್ಲ, ಅಲ್ಲೇ ಆ ಪಾಯಿಂಟಿಂದ ಹೆಚ್ಚು ಕಡಿಮೆ ಅಂದರೆ ಮ್ಯಾಕ್ಸಿಮಮ್ ಒಂದು 5 ರಿಂದ 10 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಇರ್ತಾರೆ. ಆದ್ರೆ ಅಳಿಮಯ್ಯ, ಇದು ಖಾಲಿ ಬಯಲಲ್ವಲ್ಲೋ, ಕಾಂಕ್ರೀಟ್ ಕಾಡು. ಎಲ್ಲಿ ಅಂತ ಹುಡುಕಿಸ್ತೀಯ? ಏನಾದ್ರೂ ಏನೋ ಮಾಮ್ಸ್, ಮೂಲೆನೂ ಬಿಡ್ದಂಗೆ ಒಂದೊಂದು ಮೂಲೆನೂ ಹುಡುಕ್ಸ್ತೇನೆ. ದೇಶ ಅಂತ ಇರೋ ಯಾವುದೋ ಟೆರರಿಸ್ಟ್ನ ಹುಡ್ಕೊಂಡೋಗಿ ಹೊಡಿತಾರ ಅಂಥದ್ರಲ್ಲಿ ನಮ್ಮ ಕಾಲು ಬುಡದಲ್ಲಿ ನಮ್ಮ ಕಾಲು ಕೆಳಗಿರೋರ್ನ ಹುಡ್ಕಕ್ಕಾಗಲ್ವ? ಸ್ವಲ್ಪ ಚೂರೇ ಚೂರು ಪ್ರಯತ್ನ ಪಡ್ಬೇಕಷ್ಟೆ. ಆಗದೆ ಇರೋದು ಏನೂ ಇಲ್ಲ. ಅವರು ಯಾವ ಬಿಲ್ದಲ್ಲಿದ್ರು ಸರ್, ಈ ಪುಂಗಿ ಊದಿ ಯಾವನ್ನ ಈಚೆ ಕರ್ಸೋದು ಅಂತಾರಲ್ಲ, ಹಾಗೆ ಪುಂಗಿ ಊದಿ ಅವ್ರನ್ನ ಈಚೆ ಕರ್ಸಿ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೆ. ಪುಂಗಿ ಊದೋದೇನು ದೊಡ್ಡ ವಿಷಯ ಅಲ್ಲ ಕಣಪ್ಪ. ಹಂಗಂತ ನಮ್ಮ ಹತ್ರ ಪುಂಗ್ತಾ ಇಲ್ಲ ತಾನೆ. ಬಿಲ್ಡಪ್ ಕೊಡೋ ದೊಡ್ಡ ವಿಷಯ ಅಲ್ಲ ಕಣೋ, ಅದಕ್ಕೆ ತಕ್ಕಂಗೆ ಪರ್ಫಾರ್ಮೆನ್ಸು ಇರಬೇಕು. ಇಲ್ಲ ಅಂದ್ರೆ ಇಂಡಸ್ಟ್ರಿಲಿ ಫೀಲ್ಡಲ್ಲಿ ನಾವು ಬರ್ಬಸ್ ಆಗೋಗ್ಬಿಡ್ತೀವಿ. ಈ ಮಾತು ಮಾಮೂಲಿ ಜನಕ್ಕೆ ಅಪ್ಲೈ ಆಗುತ್ತೆ ಮಾಮ್ಸ್, ಈ ಜೇಡಿಗಲ್ಲ. ಬರೀ ಖಾಲಿ ಬಿಲ್ಡಪ್ ಕೊಡ್ತಾ ಇಲ್ಲ ಮಾಮ್ಸ್, ನಾನು ನನ್ನ ರೇಂಜ್ಗೆ ನಾನು ಏನ್ ಮಾಡ್ಬೋದು ಅಂತ ಹೇಳಿ. ಈ ಜೇಡಿನ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಮಾಮ್ಸ್. ಕೆಲವೊಂದ್ಸಲಿ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ, ನುಗ್ಗಿ ಹೊಡೆಯೋದು ಒಂದೇ ಗೊತ್ತಿರೋದು ನನಗೆ. ಹಾಗಂತ ಮತ್ತೆ ಎಡವಟ್ ಮಾಡ್ಕೋಬೇಡ. ಏನೇ ಮಾಡಿದ್ರು ಯೋಚನೆ ಮಾಡು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಮ್ ಬುಡಕ್ಕೆ ಬರುತ್ತೆ. ತಲೆ ಕೆಡ್ಸ್ಕೋಬೇಡ ಮಾಮ್, ನಿನ್ನ ಕುರ್ಚಿಗೆ ಏನೂ ಆಗೋದಿಲ್ಲ. ಮಾಮ್, ಈ ಮನೆಗೆ ಮಹಾರಾಣಿ ನೀನು. ಇಲ್ಲಿವರೆಗೂ ನಿನ್ನ ಮಾತೆ ನಡೆದಿರೋದು, ನಿನ್ನ ಮಾತೆ ಮುಂದೆಗೆ ನಡಿಬೇಕು ಅಂಡ್ ನಡೆಯುತ್ತೆ. ಮಾಮ್, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಒಂದು ಮನೆಗೆ ನೀನು ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್. ಅಳಿಮಯ್ಯ, ಮತ್ತೆ ನಾನು ತಾವು ಲಿಕ್ಕರ್ ಮಿನಿಸ್ಟರ್. ಬೇಕಾಗಿತ್ತ ನಂಗಿದು. ಮಾಮ್ಸ್ ಅಂಡ್ ಮಾಮ್ ಇಬ್ರು ಚಿಂತೆ ಮಾಡೋದನ್ನ ಬಿಟ್ಬಿಡಿ. ಇಷ್ಟು ದಿನ ಬೇರೆ ಲೆಕ್ಕ, ಆದ್ರೆ ಈಗ ಈ ವಿಷಯಕ್ಕೆ ಈ ಜೇಡಿ ಎಂಟ್ರಿ ಕೊಟ್ಟಾಗಿದೆ. ಅವರು ಎಲ್ಲೇ ಇದ್ರು ಅವ್ರನ್ನ ಹುಡುಕಿ ಅವ್ರಿಗೊಂದು ಗತಿ ಕಾಣಿಸೋ ಜವಾಬ್ದಾರಿ ನನ್ನದು. ಆಹಾ, ಎಂತ ಒಳ್ಳೆ ದಿನ ಜೇಡಿ ಇವತ್ತು ನಿನ್ನ ಬಾಳಲ್ಲಿ. ನನ್ನ ಬಾಳಲ್ಲಿ ಇಂತ ಒಂದಿನ ಬರುತ್ತೆ ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ, ಕೊನೆಗೂ ಬಂತು. ಈ ಖುಷಿಗೆ ನನ್ನ ದಿಲ್ಲು ಫುಲ್ಲು ಖುಷಿಯಾಗೋಗಿದೆ. ಈ ಖುಷಿ ವಿಚಾರನ ಹೇಗಾದ್ರೂ ಮಾಡಿ ನಮ್ಮ ಚಮ್ಮಕ್ ಚಲೋ ಜೊತೆ ಶೇರ್ ಮಾಡಿಕೊಂಡು ಸ್ವಲ್ಪ ಚಲಾಟ ಆಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.